ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 19ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸಿಂಹಾಸನದ ಬಳಿಗೆ ಬರೋಣ. ಇಬ್ರಿಯರಿಗೆ 4ನೇ ಅಧ್ಯಾಯ 16ನೇ ವಚನ. ಪ್ರಾರ್ಥನೆ ಎಂಬುದು ಆಜ್ಞೆಯಾಗಿರದೆ ಅದೊಂದು ಸವಲತ್ತು, ಹಕ್ಕು ಆಗಿರುವುದರಿಂದ ನಮ್ಮ ಬಿದ್ದು ಹೋದ ಸ್ಥಿತಿಗೆ ಅದು ಅವಶ್ಯವಾಗಿದೆ. ಮನುಷ್ಯ ತನ್ನ ಮೊದಲ ನಿಜವಾದ ಪರಿಪೂರ್ಣತೆಯಿಂದ ಬಿದ್ದು ಹೋಗಿರುವುದರಿಂದ ನಮ್ಮ ಶರೀರವು ಅಪೂರ್ಣತೆ ಮತ್ತು ಕ್ಷೀಣತೆ ಉಳ್ಳದಾಗಿದೆ. ಆದರೂ ನಾವು ನೂತನ ಸೃಷ್ಟಿಗಳಾಗಿರುವುದರಿಂದ ಈ ಬಲಹೀನತೆಗಳನ್ನು ಕುರಿತು ಜವಾಬ್ದಾರಿ ಉಳ್ಳವರಾಗಿದ್ದೇವೆ. ಈ ಹೊರೆಗಳನ್ನು ಇಳಿಸುವುದಕ್ಕೆ ಒಂದೇ ಮಾರ್ಗವೇನೆಂದರೆ ಕೃಪಾಸಿಂಹಾಸನದ ಬಳಿಗೆ ಬಂದು ಸಮಯೋಚಿತವಾದ ಸಹಾಯವನ್ನು ಪಡೆಯುವುದಾಗಿದೆ. ಆದುದರಿಂದ ಯಾರೆಲ್ಲ ಆಗಾಗ ಪ್ರಾರ್ಥನೆಯಲ್ಲಿ ಕೃಪಾಸನದ ಬಳಿಗೆ ಹೋಗುತ್ತಾರೋ ದೇವರು ಅವರ ಒಳಿತಿಗಾಗಿ ಮತ್ತು ಅವರ ಸವಲತ್ತಿಗಾಗಿ ಒದಗಿಸಿರುವ ಅವಶ್ಯಕತೆಯನ್ನು ಕುರಿತು ಅರಿತಿದ್ದಾರೆಂದು ಸೂಚಿಸುತ್ತದೆ ಎಂಬುದೇ. ಆಮೇನ್.